Acceleration due to gravity near the surface of the earth ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇಟ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ನಾವು ಈಕ್ವೇಷನ್ಸ್ ಆಫ್ ಮೋಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಾರ್ಮುಲೆ ಹೇಗೆ ವೇರಿ ಆಗುತ್ತೆ, ಹೇಗೆ ಬದಲಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀವಿ. ಸರಿನಾ? ಈಕ್ವೇಷನ್ಸ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ್ಯಾಟ್ ಆಫ್ ದ ಅರ್ತ್. ಆಯಿತಾ? ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ ಇದೆ. In applying these equations, we will take acceleration to be positive when it is in the direction of motion. Positive is in the direction of the motion. G will be negative when opposite to that of the motion. ಆಯಿತಾ? ಇದು ನಿಮ್ಮ ಇಂಪಾರ್ಟೆಂಟ್ ನೋಟ್. ಹಾಂ, ಏನಿದೆ ಅರ್ಥ ಅಂತ ಹೇಳಿದ್ರೆ ಇಲ್ಲಿ ಬಿಡಿಸಿ ಹೇಳ್ತೀನಿ ನೋಡಿ. ಫ್ರೀ ಬಾಡಿ ಡಯಾಗ್ರಾಮ್. ಸರಿನಾ? ಈ ಫ್ರೀ ಬಾಡಿ ಡಯಾಗ್ರಾಮಲ್ಲಿ ಏನು ಬರಿತಾ ಇದ್ದೀವಿ? ವಿ ಹ್ಯಾವ್ ಎನ್ ಆಬ್ಜೆಕ್ಟ್, ಅಲ್ವಾ? ವಿ ಹ್ಯಾವ್ ಎನ್ ಆಬ್ಜೆಕ್ಟ್ ದಟ್ ಈಸ್ ಫಾಲಿಂಗ್ ಟುವರ್ಡ್ಸ್ ದ ಸರ್ಫೇಸ್ ಆಫ್ ದ ಅರ್ತ್. ಇದರಲ್ಲಿ ಯಾವ ದಿಕ್ಕಲ್ಲಿ ಇದು ಹೋಗ್ತಾ ಇದೆ ಈ ಆಬ್ಜೆಕ್ಟು? ಕೆಳಗೆ. ಸೊ ವಿಲ್ ಟೇಕ್ ಡೌನ್ ಆಸ್ ಪಾಸಿಟಿವ್ ಡೈರೆಕ್ಷನ್. ಹೌದಾ? ಮೇಕ್ ಸೆನ್ಸ್? ಇದ್ರ ತೂಕ ಒಂದು ಎಷ್ಟೊಂದು ಇರುತ್ತೆ ಅದು ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್. ಆದರೆ ಯಾವ ದಿಕ್ಕಲ್ಲಿ ಆಕ್ಸಲರೇಟ್ ಆಗ್ತಾ ಇದೆ? ಬಿಕಾಸ್ ದ ಫೋರ್ಸ್, ನೆಟ್ ಫೋರ್ಸ್ ಇಸ್ ಡೌನ್ವರ್ಡ್, ಇಟ್ ವಿಲ್ ಆಕ್ಸಲರೇಟ್ ಡೌನ್ವರ್ಡ್. ಹಾಗಾಗಿ ದ ಆಕ್ಸಲರೇಷನ್ ಇಸ್ ದಿಸ್ ವ್ಯಾಲ್ಯೂ. ಎಷ್ಟು? 9.8. 9.8 ಬರೆಯೋದು ಬದಲಾಗಿ ವಿಲ್ ಜಸ್ಟ್ ರೈಟ್ ದ ಸಿಂಬಲ್ ಜಿ, ಪಾಸಿಟಿವ್ ಜಿ. ಪಾಸಿಟಿವ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ದ ಡೈರೆಕ್ಷನ್ ಆಫ್ ಮೋಷನ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಇಸ್ ಬೋತ್ ಇನ್ ದ ಸೇಮ್ ಡೈರೆಕ್ಷನ್ ಅಲ್ವಾ? ಹಾಗಾಗಿ ಇದು ಪಾಸಿಟಿವ್ ಆಗುತ್ತೆ. ಮುಂದೆ ಏನು ನೋಡ್ತಾ ಇದ್ದೀವಿ? ಮುಂದೆ ವಿ ಆರ್ ಲುಕಿಂಗ್ ಎಟ್ ಈಕ್ವೇಷನ್ಸ್ ಆಫ್ ದ ಮೋಷನ್. ಈಕ್ವೇಷನ್ಸ್ ಆಫ್ ಮೋಷನ್ನು, ಈ ಈಕ್ವೇಷನ್ಸ್ ಹೇಗೆ ಬದಲಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀವಿ. ಏನಿಲ್ಲ ಹುಡುಗರ, ನಿಮ್ಮ ವ್ಯಾಲ್ಯೂ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಫಿಕ್ಸ್ಡ್ ಆಗೋಗಿದೆ. ಆ ಫಿಕ್ಸ್ಡ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟೇ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಜಿ ಟಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2GS. S is equal to UT plus half GT ಸ್ಕ್ವೇರ್. ಅಷ್ಟೇ. ಎಲ್ಲೆಲ್ಲಿ ಎ ಇದೆಯೋ ಅದ್ರ ಬದಲಾಗಿ ಜಿ ಹಾಕ್ಕೊಳ್ಳಿ ಅಷ್ಟೇ. ಆಯಿತು. ಸರಿನಾ? ಇದು ಸುಲಭ. ಕೇಸ್ ಏನಿದು? ಫಾಲಿಂಗ್. ಹಾಂ, ಇಲ್ಲಿ ನೋಡಿ ಇವಾಗ ಥ್ರೋ ಇದೆಯಲ್ಲ, ಇದೇ ತುಂಬ ಜನಕ್ಕಿದೆ ಕನ್ಫ್ಯೂಷನ್ ಆಗೋದು. ಏನಿಲ್ಲ ಹುಡುಗರ, ನೀವು ಮೇಲೆ ಎಸ್ದಾಗ ಈ ಆಬ್ಜೆಕ್ಟ್ ಯಾವ ದಿಕ್ಕಲ್ಲಿ ಹೋಗ್ತಾ ಇರುತ್ತೆ? ಮೇಲಿನ ದಿಕ್ಕಲ್ಲಿ ಹೋಗ್ತಾ ಇರುತ್ತಲ್ವಾ? ಸೊ ಅಪ್ ಇಸ್ ಯುವರ್ ಪಾಸಿಟಿವ್ ಡೈರೆಕ್ಷನ್. ಸರಿನಾ? ಅಪ್ ಇಸ್ ಯುವರ್ ಪಾಸಿಟಿವ್ ಡೈರೆಕ್ಷನ್. ಆದರೆ ನಿಮ್ಮ ಫೋರ್ಸು ಇಟ್ ಈಸ್ ಡೌನ್ವರ್ಡ್. ಅದೇನು ಮಾಡೋದಕ್ಕಾಗಲ್ಲ. ಬಿಕಾಸ್ ದ ಫೋರ್ಸ್ ಇಸ್ ಡೌನ್, ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಬಿ ಡೌನ್. ಹಾಗಾಗಿ ಇಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಬಿ ಮೈನಸ್ ಜಿ. ಹೌದಾ ಅಲ್ವಾ? ಏನಕ್ಕೆ ಇದು ಮೈನಸ್ ಜಿ ಅಂತ ಹೇಳಿ, ಆಯಿತಾ? ಅಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್ ಅಂತ ಹೇಳಿ ನಿಮ್ಮ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಗೊತ್ತಾಗುತ್ತೆ. ಆದರೆ ಡೀಟೇಲ್ಡಾಗಿ ಏನಕ್ಕೆ ಅಂತ ಹೇಳಿ ಇದನ್ನು ಮುಂದಿನ ಚಾಪ್ಟ್ರಲ್ಲಿ ನೋಡ್ತೀವಿ. ಸರಿನಾ? ಆದರೆ ಅಪ್ಲೈ ಮಾಡೋದೇನು ಕಷ್ಟ ಆಗಲ್ಲ. ಇಲ್ಲಿ ಆಬ್ಜೆಕ್ಟು ಮೇಲೆ ಹೋಗ್ತಾ ಇದೆ ಅಲ್ವಾ? ಆದರೆ ಫೋರ್ಸು ಕೆಳಗಿದೆ. ಇಲ್ಲಿ ಸೀದಾ ಕೆಳಗೆ ಬೀಳ್ತಾ ಇದೆ. ಸರಿನಾ ತಪ್ಪ ಹೇಳಿದ್ದು? ಸರಿ ತಾನೆ? ಓಕೆ. ಸೊ ಇದು ನಿಮ್ಮ ಸೆಟಪ್ಪು. ಸೊ ಇವಾಗ ನಿಮ್ಮ ಈಕ್ವೇಷನ್ಸ್ ಆಫ್ ಮೋಷನ್ ಹೇಗೆ ಕಾಣುತ್ತೆ? ಈಕ್ವೇಷನ್ ಆಫ್ ಮೋಷನ್, ಈಕ್ವೇಷನ್ಸ್ ಅಲ್ಲ ಅನ್ಕೊಂತೀವಿ. ಈಕ್ವೇಷನ್ಸ್ ಆಫ್ ಮೋಷನಾ? ಓಕೆ. ಈಕ್ವೇಷನ್ಸ್ ಆಫ್ ಮೋಷನ್ ಏನಾಗುತ್ತೆ? ಇಲ್ಲಿ ವಿ ಇಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ. ವ್ಯತ್ಯಾಸ ನೋಡ್ತಾ ಇದ್ದೀರಾ? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಮೈನಸ್ 2GS ಮತ್ತು ಎಸ್ ಇಸ್ ಈಕ್ವಲ್ ಟು ಯು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ನೋಡಿದ್ರೆ ವ್ಯತ್ಯಾಸ. ಸೊ ಈ ರೀತಿಯಲ್ಲಿ ಅದು ಇದರಲ್ಲಿ ವ್ಯತ್ಯಾಸ ಬರುತ್ತೆ ಫಾರ್ಮುಲಾಸಲ್ಲಿ.
ಗೊತ್ತಾಯ್ತಾ ಹುಡುಗರ? ಸೊ ಪಾಸ್ ಮಾಡ್ಕೊಳ್ಳಿ, ಪ್ರತಿಯೊಂದು ವಿಷಯನೂ ಇಲ್ಲಿ ಬರ್ಕೊಬೇಕು.